ಮೂರು ವಿಷಯ ಹೇಳ್ತೀನಿ, ಮತ್ತೇನಾದ್ರು ಕೇಳಿದ್ರೆ ಕೇಳ್ಬೋದು. ಒಂದು, ಕೇರಳ ಸ್ಟೋರಿ 2 ಎಲ್ಲ ಹಿಂದೂಗಳು ಕುಟುಂಬ ಸಹಿತ, ಮಹಿಳೆಯರು ಸಹಿತ ನೋಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಕೇರಳ ಸ್ಟೋರಿಯಲ್ಲಿ ಮೊದಲೇದರಲ್ಲಿ ಹೇಗೆ ಅವರನ್ನ ಜಿಹಾದಿಗಳನ್ನ ಅಂದ್ರೆ ಟೆರರಿಸ್ಟ್ಗೆ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತನ್ನುವಂತಹದ್ದು ತೋರಿಸಿದ್ರು. ಈ ಎರಡನೇ ಇದರಲ್ಲಿ ರಾಜ್ಯ ಬಿಟ್ಟು ಬೇರೆ ದೇಶದಲ್ಲೆಲ್ಲ ಹೇಗೆ ಯಾವ ರೀತಿ ನಡೀತಾ ಇದೆ ಅಂತನ್ನುವಂತಹದ್ದು 2-3 ಉದಾಹರಣೆಗಳನ್ನ ತಗೊಂಡು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮ ತಂತ್ರಗಾರಿಕೆ ಏನಿದೆ ಮತ್ತು ತಂದೆ ತಾಯಿ ಹೇಗೆ ಒಂಥರ ಪರಿತಪಿಸ್ತಾರೆ, ಹೇಗೆ ಅವರು ನೋವನ್ನ ವ್ಯಕ್ತಪಡಿಸ್ತಾರೆ, ಮತ್ತು ಈ ಮೋಹದ ಅಂದ್ರೆ ವಯಸ್ಸಿನ ಯೌವನದ ಇದರಲ್ಲಿ ಹಿಂದೂ ಹುಚ್ಚು ಹುಡುಗಿಯರು ಹೇಗೆ ಬಲಿ ಆಗ್ತಾರೆ, ಈ ರೀತಿ ವ್ಯವಸ್ಥಿತವಾದಂತ ವಾಸ್ತವಿಕವಾದಂತ ಸತ್ಯ ಘಟನೆಗಳ ಆಧಾರದ ಮೇಲೆ ಕೇರಳ ಸ್ಟೋರಿ 2 ಇದು ಅತ್ಯಂತ ಅದ್ಭುತವಾಗಿದೆ. ನಾವು ಸಾವಿರಾರು ಭಾಷಣಗಳ ಮೂಲಕ ಹೇಳೋಕ್ಕಿಂತ ಒಂದು ಸಿನಿಮಾವನ್ನು ತೋರಿಸಿದ್ರೆ ಸಂಪೂರ್ಣ ಪರಿವರ್ತನೆ ಆಗತ್ತೆ, ಪರಿಣಾಮ ಬೀರುತ್ತೆ, ಜಾಗೃತಿ ಆಗತ್ತೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲ ಹಿಂದೂಗಳು ನಮ್ಮ ಮಕ್ಕಳನ್ನ ಕರ್ಕೊಂಡು ನೋಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ದಿನದಲ್ಲಿ ಹೇಗೆ ಯಾವ್ಯಾವ ರೀತಿಯ ಆಘಾತಗಳು ಅಂದ್ರೆ ಹೇಗೆ ನಡೀತಾ ಇದ್ದಾವೆ ಅಂತ ಅನ್ನೋದಕ್ಕೆ ನಾವು ಸಹಾಯವಾಣಿ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿ 2 ವರ್ಷ ಆಯ್ತು. ಇಲ್ಲಿವರೆಗೆ 8,000 ಕಾಲ್ಗಳು ಬಂದಿದ್ದಾವೆ. ಅದರಲ್ಲಿ 70% ನಾವು ಕಾಲ್ಗಳನ್ನ ಬಗೆಹರಿಸಿದ್ದೀವಿ. ಇಲ್ಲಿವರೆಗೆ ನಾವು ಕಳೆದ ಒಂದು 15-20 ವರ್ಷದಿಂದ ಈ ಲವ್ ಜಿಹಾದದಲ್ಲಿ ಮುಸ್ಲಿಮರ ಜೊತೆಗೆ ಓಡಿ ಹೋದಂತವ್ರನ್ನ ವಾಪಸ್ ತಂದಿದ್ದು 4,800 ಹುಡುಗಿಯರನ್ನ ವಾಪಸ್ ತಂದಿದ್ವಿ. ಅವರನ್ನ ಮನೆಗೆ ಸೇರಿಸಿ ಅವ್ರ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿ ಅವರಿಗೆ ಸೇಫ್ಟಿ ಆಗಿ ಆನಂದವಾಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಇದೇ ರೀತಿ 2019-2021 ಅಂದ್ರೆ 3 ವರ್ಷದಲ್ಲೇ 13,13,000 ಕೇಸ್ಗಳು ದಾಖಲೆ ಆಗಿದಾವೆ ಮಹಿಳೆಯರದು. ಅದರಲ್ಲಿ ಕಿಡ್ನ್ಯಾಪ್, ರೇಪ್ ಮತ್ತು ಕಾಣೆ ಆಗಿದ್ದು, ಕೊಲೆ ಆಗಿದ್ದು ಮಹಿಳೆಯರದ್ದು 13,13,000 ಕೇಸಸ್ 3 ವರ್ಷದಲ್ಲಿ. ಅದರಲ್ಲಿ ಮುಸ್ಲಿಮ ಹೆಸರು ಹೇಳದೆ ಬೇರೆ ಹಿಂದೂ ಹೆಸರು ಹೇಳ್ಕೊಂಡು ಪ್ರೀತಿ ಲವ್ ಜಿಹಾದ್ ಅನ್ನ ಮಾಡಿದಂತ 62% ಅವರು ಹೆಸರು ಹೇಳದೆ ಲವ್ ಜಿಹಾದ್ ಅಲ್ಲಿ ಅವರನ್ನು ತೊಡಗಿಸಿ ಅವರನ್ನ ಮತಾಂತರ ಮಾಡಿದಂತ ಪ್ರಕ್ರಿಯೆಗಳ ದಾಖಲಾಗಿದೆ. ಇನ್ನು ಇನ್ನೊಂದು ಬಹಳ ದೊಡ್ಡ ಆಘಾತಕಾರಿ ಅಂದ್ರೆ ಸೆಂಟರ್ಗಳು ಮಾಡಿದರು. ಈ ಲವ್ ಜಿಹಾದ್ಗೆ ಸೆಂಟರ್ಗಳು ಕೆಲವೊಂದೆಲ್ಲ ಬಹಳ ಇದಾವೆ. ಈಗ ವಿಶೇಷವಾಗಿ ಮದುವೆಗಳಲ್ಲೇ ಮೇಕಪ್ ಮಾಡ್ತಾರೆ, ಮದುವೆಗೆ ಒಂದು ಎಲ್ಲಾ ರೀತಿಯ ಅವಳನ್ನ ಸಜ್ಜು ಮಾಡ್ತಾರೆ. ಅಲ್ಲಿ ಹುಡುಗರು ಹೋಗ್ತಾ ಇದ್ದಾರೆ. ಹುಡುಗರು ಅಂದ್ರೆ ಮುಸ್ಲಿಂ ಹುಡುಗರನ್ನ ಟ್ರೆಂಡ್ ಮಾಡಿ ವ್ಯವಸ್ಥಿತವಾಗಿ ಫೇಮಸ್ ಮಾಡಿ ಸೊ ಅವ್ರನ್ನ ಅಲ್ಲಿ ಇದು ಕಳಿಸ್ತಾ ಇದ್ದಾರೆ. ಅಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕ್ರಿಯೆಯಲ್ಲಿ ತೊಡಗಿಸುವಂತ ಪ್ರಕ್ರಿಯೆ ಇದು ಇದೆ. ಜಿಮ್ ಕೂಡ ಒಂದು ಸೆಂಟರ್. ಆಮೇಲೆ ಮಹಿಳಾ ಪಾರ್ಲರ್ಗಳು ಅದು ಒಂದು ಸೆಂಟರ್. ಈ ರೀತಿ ಫೋಟೋಗ್ರಾಫರ್ ಎಲ್ಲ ಮದುವೆಗಳಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಫೋಟೋಗ್ರಾಫರ್ ಅವರು ವ್ಯವಸ್ಥಿತವಾಗಿ ಇದನ್ನ ಜಾಲದಲ್ಲಿ ತೊಡಗಿಸ್ತಾ ಇದ್ದಾರೆ. ಇನ್ನ ಕಾಲೇಜು, ಹಾಸ್ಟೆಲ್ಗಳು ಮತ್ತು ಹೈಸ್ಕೂಲು ಕೂಡ ಸೆಂಟರ್ಗಳು ಈ ಲವ್ ಜಿಹಾದ್ಗೆ ಈ ಸೆಂಟರ್ಗಳಾಗಿದ್ದಾವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಮಕ್ಕಳ ಅಪಹರಣ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂತಹದ್ದು. ಅದು ಅಶ್ವಿನ್ ಉಪಾಧ್ಯಾಯ ಸುಪ್ರೀಂ ಕೋರ್ಟಿನ ಲಾಯರ್ RTI ಮೂಲಕ ಅವರು ಮಾಹಿತಿ ತೆಗೆದು ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ಹಾಕಿದ್ದಾರೆ. 5 ರಾಜ್ಯದಲ್ಲಿ
75,000 ಮಕ್ಕಳು ಕಾಣೆಯಾಗಿದ್ದಾರೆ 5 ರಾಜ್ಯದಲ್ಲಿ: ಬಿಹಾರ್, ಪಶ್ಚಿಮ ಬಂಗಾಲ್, ಜಾರ್ಖಂಡ್, ಒರಿಸ್ಸಾ ಮತ್ತು ಹರಿಯಾಣ. ಹೀಗ 5 ರಾಜ್ಯದಲ್ಲಿ 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಅದರದ್ದು ತನಿಖೆ ಮಾಡಿ ಅಂತೇಳಿ. ತನಿಖೆ ಮಾಡಿದಾಗ ಅದು ಮದರ್ಸಾದಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಅವರಿಗೆ ಸುನ್ನತ ಮಾಡಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ ಮತ್ತು ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಅಂತನ್ನುವಂಥದ್ದು ಭಯಾನಕ ವರದಿ ಸುಪ್ರೀಂ ಕೋರ್ಟ್ ಅದನ್ನು ತಗೊಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಹೇಳತ್ತೆ ಬರೇ 5 ರಾಜ್ಯದಲ್ಲಿ ಇಂತಹದ್ದು ಭಯಾನಕ ಸ್ಥಿತಿ ಇದೆ, ಇನ್ನು ಇಡೀ ದೇಶದ ಎಲ್ಲಾ ರಾಜ್ಯದಲ್ಲಿ ಮಕ್ಕಳ ಕಾಣೆಯ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಸೊ ನಾನು ಹೇಳೋದು, ಮದರ್ಸಾ ಇದು ಕಿಡ್ನಾಪ್ ಮಾಡುವಂತ ಮಕ್ಕಳನ್ನ ಅಪಹರಣ ಮಾಡುವಂತ ಸೆಂಟರ್ಗಳಾಗಿ, ಮತಾಂತರ ಮಾಡುವಂತ ಸೆಂಟರ್ಗಳಾಗಿದ್ದಾವೆ. ನಾನು ಹೇಳ್ತೀನಿ ಮದರ್ಸಾ ಬ್ಯಾನ್ ಮಾಡಬೇಕು. ಲವ್ ಜಿಹಾದ್ ದೊಡ್ಡ ಪ್ರಕರಣಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಮಕ್ಕಳದ ಅಪಹರಣದ ಈ ಜ್ವಲಂತ ಉದಾಹರಣೆ. ಮೊನ್ನೆ ಜನವರಿಯಲ್ಲಿ ಹಳಿಯಾಳದ ಒಬ್ಬ ಮುಸ್ಲಿಂ ಧಾರವಾಡಕ್ಕೆ ಬಂದು ಒಂದು ಕನ್ನಡ ಶಾಲೆಯಲ್ಲಿ ಇರುವಂತ 3ನೇ ಕ್ಲಾಸಿನ 2 ಹುಡುಗರನ್ನ ತಗೊಂಡು ಹೋಗ್ತಾನ. ತಗೊಂಡು ಹೋಗಿ ಆ ಜೊಯ್ಡಾ ಅವನ ಮೇಲೆ 1 ವರ್ಷದ ಹಿಂದೆನೆ ಇದೇ ಅಪಹರಣದ ಕೇಸು ಕೂಡ ಅವನ ಮೇಲೆ ಇದೆ. ಅಂದ್ರೆ ನಾನು ಆ ಸುಪ್ರೀಂ ಕೋರ್ಟಿನ ತನಿಖೆ ಮತ್ತು ಇಲ್ಲಿ ಆಗ್ತಾ ಇರುವಂತ ಪ್ರಕ್ರಿಯೆಗೆ ನಾನು ಟ್ಯಾಲಿ ಮಾಡ್ತಾ ಇದ್ದೀನಿ. ಇದು ಬಹಳ ದೊಡ್ಡ ಮುಸ್ಲಿಮರ ಮಕ್ಕಳ ಅಪಹರಣ ಮಾಡಿ ಮದರ್ಸಾ ಸೆಂಟರ್ ಮಾಡಿ ಅಲ್ಲಿ ಮತಾಂತರ, ಅಲ್ಲಿ ಸುನ್ನತು, ಅಲ್ಲಿ ಅವ್ರ ಹೆಸರು ಪರಿವರ್ತನೆ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇದ್ರೆ ಮದರ್ಸಾ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಇನ್ನು ಲವ್ ಜಿಹಾದ್ ಈಗಾಗಲೇ 3 ರಾಜ್ಯದಲ್ಲಿ ಲವ್ ಜಿಹಾದ್ ವಿರುದ್ಧ ಕಾನೂನಿದೆ. ಹಾಗೆ ಕರ್ನಾಟಕ ಅಷ್ಟೇ ಅಲ್ಲ, ನಾನು ಕರ್ನಾಟಕಕ್ಕೆ ಒಂದು ಆಗ್ರಹ ಮಾಡೋದಷ್ಟಲ್ಲ, ಇಡೀ ದೇಶದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇದರ ಸಂಬಂಧಪಟ್ಟಾಗಿ ಒಂದು ಕಾನೂನನ್ನ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಇಲ್ಲಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಲವ್ ಜಿಹಾದ್ ಅಂದ್ರೆ ಜನಸಂಖ್ಯೆ ತಮ್ಮ ಜಾಸ್ತಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇದು ಒಂದು ಪಾರ್ಟ್. ಸೊ ಆ ಹಿನ್ನೆಲೆಯಲ್ಲಿ ಇದು ಬೆಳೀತಾ ಇರುವಂತಹ ಭಯಾನಕವಾದಂತ ಈ ಸ್ಥಿತಿಯಲ್ಲಿ ನನ್ನ ಕಡೆಗೆ ಒಂದು ಪುಸ್ತಕ ಇದೆ. ನಾನು ದೆಹಲಿಯಲ್ಲಿ ಹೋದಾಗ ನಾನು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಈ ಪುಸ್ತಕ 57 ರಾಷ್ಟ್ರಗಳಲ್ಲಿ 50 ರಾಷ್ಟ್ರಗಳು ಜನಸಂಖ್ಯೆ ಮೂಲಕನೇ ಆಗಿದ್ದಾವೆ ಮುಸ್ಲಿಂ ರಾಷ್ಟ್ರಗಳಾಗಿದ್ದು. ಇನ್ನು ಯುದ್ಧದ ಮೂಲಕ ಆಗಿದ್ದು ಬರೀ 7 ಮಾತ್ರ. ಇನ್ನು 40 ಜನಸಂಖ್ಯೆಯ ಮೂಲಕನೇ ಅವರು ಇದನ್ನ ಕಬಳಿಸಿದ್ದಾರೆ ಅಂತನ್ನುವಂಥದ್ದು ಇದರ ದಾಖಲೆ ಸಹಿತ, ಅಂಕಿ ಸಂಖ್ಯೆ ಸಹಿತ ಈ ಪುಸ್ತಕದಲ್ಲಿ ಇದೆ. ಸೊ ಲವ್ ಜಿಹಾದ್ ಬಹಳ ಹಗುರವಾಗಿ ತಗೋಬೇಡಿ ಹಿಂದೂ ಸಮಾಜ, ಸರ್ಕಾರ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ತಗೊಳ್ಳಿ. ಸೊ ಇದರ ಸಂಬಂಧಪಟ್ಟಾಗೆ ಕಾನೂನು, ಕೇಂದ್ರ ಸರ್ಕಾರಕ್ಕೆ ಕಾನೂನು ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ರುದ್ರಾಕ್ಷಿ ಸುಂದರಿ ಮೊನಾಲಿಸಾ ಅಂತನ್ನುವಂತ ಒಬ್ಬ ಕುಂಭಮೇಳದಲ್ಲಿ ಪ್ರಸಿದ್ಧಿ ಆದಂತ ಹುಡುಗಿ ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಲವ್ ಜಿಹಾದಲ್ಲೇ ಬಿದ್ದಿದ್ದಾರೆ. ಅವ್ರು ಹೇಳ್ತಾರೆ ಲವ್ ಜಿಹಾದ್ ಅಲ್ಲ ಅಂತ. 100ಕ್ಕೆ 100 ಹೇಳ್ತೇನೆ ಲವ್ ಜಿಹಾದ್. ಇವ್ರು ಇಬ್ರು ಬೇರೆ ಸ್ಟೇಟ್ನವರು. ಇವಳು ಮಧ್ಯಪ್ರದೇಶದವಳು, ಅವನು ಯಾವುದೋ ಉತ್ತರ ಪ್ರದೇಶದವನು. ಸೊ ಇವರು ಇದರಲ್ಲಿ ಪ್ರೀತಿಯಾಗಿ ಕೇರಳಕ್ಕೆ ಬಂದು ಮದುವೆ ಆಗುವಂತ ಅವಶ್ಯಕತೆ ಏನಿತ್ತು? ಸೊ ಕೇರಳ ಪ್ರೊಟೆಕ್ಷನ್ ಕೊಡುತ್ತೆ, ಕೇರಳ ಅವ್ರಿಗೆ ಪ್ರೋತ್ಸಾಹ ಕೊಡುತ್ತೆ. ಮುಂದಿನ ಪ್ರಕ್ರಿಯೆ ಎಲ್ಲಾ ರೀತಿಯಲ್ಲಿ ಅಲ್ಲಿ ನಡೆಯುತ್ತೆ. ಒಂದು ಊರಿದೆ, 10 ಎಕರೆ ಜಮೀನಿನಲ್ಲಿ ಇದೇ ಉದ್ಯೋಗ, ಮತಾಂತರ, ಲವ್ ಜಿಹಾದು, ಇದೆಲ್ಲ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದೊಂದು ದೊಡ್ಡ ಸೆಂಟರ್ ಇದೆ. ಹಾಗಾಗಿ ಕೇರಳ ಸ್ಟೋರಿ ನಂಬರ್ 1, ಕೇರಳ ಸ್ಟೋರಿ ನಂಬರ್ 2, ಕೇರಳದ ಯಾಕೆ ಹೆಸರು ತಗೊಂಡೆ ಅಂದ್ರೆ ಇದಕ್ಕೆ ಕಾರಣ, ಇದೇ ಕಾರಣ. ಟ್ರೈನಿಂಗ್ ಸೆಂಟರ್ಗಳು ಇರೋದ್ರಿಂದನೇ ಇದೆಲ್ಲ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ನಾನು ಹೇಳೋದು, ಮೊನಾಲಿಸಾ ಏನಿವತ್ತು ಅವನು ಫರ್ಮಾನ್ ಖಾನ್ ಅಂತನ್ನುವಂಥದ್ದು ಜೊತೆಗಿದೆ, 100ಕ್ಕೆ 100 ಹೇಳ್ತೀನಿ ಲವ್ ಜಿಹಾದನೆ. ಆಕೆ ನಾನು ಮತಾಂತರ ಆಗೋದಿಲ್ಲ, ಅವನು ಹೇಳಿದಾನ ಅವಳೇನೇನೇ ಮತಾಂತರ ಆಗದೆ ಒಂದು ಹುಡುಗಿ ಮುಸ್ಲಿಂ ಆಗದೆ ಅವ್ರು ಎಕ್ಸೆಪ್ಟೇ ಮಾಡೋದಿಲ್ಲ. ಮುಸ್ಲಿಂ ಸಮಾಜ ಎಕ್ಸೆಪ್ಟ್ ಮಾಡೋದಿಲ್ಲ. ಇವಳು ಹಿಂದೂ ಇದ್ರೆ ಎಕ್ಸೆಪ್ಟ್ ಮಾಡೋದಿಲ್ಲ. ಕೇರಳ ನಂಬರ್ ಸ್ಟೋರಿ 2ದಲ್ಲಿ ತೋರಿಸಿದ್ದಾರೆ ಅದನ್ನ. ವಾಸ್ತವಿಕತೆ ಏನಿದೆ, ಅವರು ಕುರಾನ್ದಲ್ಲೂ ಕೂಡ ಅದೇ ಇದೆ.
ಸೊ ಯಾರನ್ನೋ ಮದುವೆ ಆಗುವಂತದ್ದು ಕಾಫಿರ್ ಅಂತ ಹೇಳ್ತಾರೋ. ಸೊ ಹಾಗಾಗಿ ನಾನು ಈ ಲವ್ ಜಿಹಾದ್ ಕೇರಳ ಸ್ಟೋರಿ 2 ಏನಿದೆ, ನಾನು ಎಲ್ಲ ಹಿಂದೂ ಸಮಾಜಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಎಲ್ಲರೂ ನೋಡಬೇಕು. ಮತ್ತು ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರು, ಈ ಜನಪ್ರತಿನಿಧಿಗಳು ಮುಕ್ತವಾಗಿ ಫ್ರೀಯಾಗಿ ಒಂದೊಂದು ಸ್ಪಾನ್ಸರ್ ಮಾಡಿ ಕಾಲೇಜ್ ವಿದ್ಯಾರ್ಥಿನಿಯರಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದನ್ನು ತೋರಿಸ್ಬೇಕು ಅಂತ ಹೇಳಿ ಕೂಡ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಎರಡನೇದು ಯುಗಾದಿ ಮತ್ತು